ಅದ್ ಸರಿ ಸರ್, ನಿಮ್ಮಲ್ಲಿರೋ ಆಕ್ರೋಶ ಅರ್ಥ ಆಗುತ್ತೆ. ಬಟ್ ಆಗ್ಲೇ ಭೀಮನಗೌಡ ಅವರು ಹೇಳ್ತಾ ಇದ್ರು, ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪವನ್ನ ಗಮನಿಸಿ ಹುಟ್ಟಿರುವ ಬೇಸರ ಇದು. ತಂದೆ ತಾಯಿ ಕಷ್ಟಪಟ್ಟು ದುಡಿತಾರೆ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತಾರೆ, ಆದ್ರೆ ಪರೀಕ್ಷೆಗಳಲ್ಲಿ ಅಕ್ರಮ ಆಗ್ತಾ ಇದೆ. ಸಿಗಬೇಕಾದ ಕಾಲೇಜ್ಗಳಲ್ಲಿ ಅರ್ಹತೆ ಇದ್ರೂ ಕೂಡ ಸೀಟ್ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ. ನಮ್ ಕಣ್ಣು ಮುಂದೆನೆ ಯಾರು ಇನ್ಕೇಪಬಲ್ ವ್ಯಕ್ತಿಗೆ ಸರ್ಕಾರಿ ನೌಕರಿ ಸಿಗ್ತಾ ಇದೆ. ಎಷ್ಟ್ ದಿನ ಅಂತ ನೋಡ್ಕೊಂಡಿರೋದು? ನಮ್ಮಲ್ಲಿರೋ ಆಕ್ರೋಶ ಇವತ್ತು ಪ್ರತಿಭಟನೆ ರೂಪದಲ್ಲಿ ಆಚೆ ಬರ್ತಾ ಇದೆ. ಇದೇ ಅಲ್ವಾ ಹೇಳ್ತಾ ಇರೋದು? ಆ ಸಂದರ್ಭದಲ್ಲಿ ನಾವ್ ಏನ್ ಭಾಷೆ ಬಳಸ್ತೀವಿ, ನಾವ್ ಏನ್ ಬಟ್ಟೆ ಹಾಕ್ತೀವಿ, ನಾವ್ ಯಾರು ಪರವಾಗಿ ನಿಲ್ತೀವಿ, ಅದೆಲ್ಲ ಮ್ಯಾಟ್ರು. ಮೂಲ ಉದ್ದೇಶ ಗಮನಿಸಿ, ಅದೇ ಅಲ್ವಾ ಹೇಳ್ತಿರೋದು? ಸಾರಿ ಮೇಡಮ್, ಐ ಡೋಂಟ್ ಥಿಂಕ್ ಹೌ ಯು ಆರ್ ಡಿಫೆಂಡಿಂಗ್. ವಾಟ್ ದೇ ಆರ್ ಸೇಯಿಂಗ್. ನಾನು ಏನ್ ಹೇಳ್ತೀನಿ, ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಹೇಳ್ತಿದ್ದೀನಿ. ಇಲ್ಲ ಮೇಡಮ್, ನಾಗೇಂದ್ರ ಇಶ್ಯೂ ಈಗ ಇದೆ. ನಾಗೇಂದ್ರ ಕಳಪೆ ಮಾಡಿದ್ರು, ಅದಕ್ಕೆ ಸಿದ್ದರಾಮಯ್ಯ ಅವರು ರಿಸೈಗ್ನೇಷನ್ ಕೊಟ್ಟರು. ಈಗ ಪ್ರತಿಭಟನೆ ನಡೀತಾ ಇದೆ. ಸಾಂಕೇತಿಕವಾಗಿ ವಿಧಾನಸಭೆಯಲ್ಲಿ ಎದ್ದು ನಿಂತು ಪ್ರತಿಭಟನೆ ವಿಪಕ್ಷದವರು ಮಾಡ್ತಾ ಇದ್ದಾರೆ. ಗವರ್ಮೆಂಟ್ ಇಸ್ ಟ್ರೈಂಗ್ ಟು ಕನ್ವಿನ್ಸ್, ಬಿಕಾಸ್ ಬರೋದ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇದೇ ನಾಗೇಂದ್ರ ಇಶ್ಯೂ ಹಿಡ್ಕೊಂಡು ಕೋಟಿಗಟ್ಟಲೆ ಜನ ವಿಧಾನಸೌಧ ಹೋಗಬಹುದಾ? ಇಸ್ ಇಟ್ ಅ ವೇ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಗವರ್ಮೆಂಟ್? ಅಂಡ್ ವಾಟ್ ಯು ಆರ್ ಅಪ್ ಟು? ಏನ್ ಸಾಧಿಸ್ತಾ ಇದ್ರೆ ಅಂತ ತಿಳ್ಕೊಂಡಿದ್ದಾರೆ ನೀವು. ಡೆಮೋಕ್ರೆಟಿಕ್ ಕಂಟ್ರಿಯನ್ನ ನೀವೊಂದು ಕಮ್ಯುನಲ್ ಕಂಟ್ರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ, ದಿಸ್ ಇಸ್ ನಾಟ್ ದ ವೇ ದಟ್ ದಿಸ್ ಜಂಜಿ ಅವ್ರ ಅಲ್ಫಾ ಬೀಟಾ ಗ್ಯಾಮಾ ಏನ್ ಮಾಡ್ತಾ ಇದಾರಲ್ಲ. ಬೇರೆ ಸ್ಕೂಲಿನ ಮಕ್ಕಳನ್ನ ಕರ್ಕೊಂಡ್ ಬಂದು ಅಭಿಜಿತ್ ರಾಮ್ಕಾ ದೀಪ್ಗೆ ಕೂತಿದ್ದ ಮಹಾರಾಷ್ಟ್ರದಲ್ಲಿ. ವೆನ್ ಮೀಡಿಯಾದಲ್ಲಿ ಅದು ರಿವೀಲ್ ಆಯ್ತು, ಈ ಸ್ಕೂಲಿನ ಮಕ್ಕಳೇನೇ ಇಲ್ಲ ಅದಂತೆ. ಅದಾಗೆ ನಾಯಿ ಹೊಡೆದ್ರು ಅವ್ಗೆ ಹಿಂಗೆ ಹೊಡ್ತಾ ತಿಂತಾರೆ ಈಗ ಇನ್ ಮುಂದೆ. ನೋಡಿ ನೀವು ಮೇಡಮ್. ಆಯ್ತು ನಟರಾಜ್ ಗೌಡ್ರೆ, ಈ ಸಪೋರ್ಟ್ ಮಾಡುವಾಗ್ಲೂ ಕೂಡ ನಾವ್ ಯಾರು ಪರವಾಗಿ ನಿಲ್ತೀವಿ ಅಥವಾ ಯಾರು ವಿರುದ್ಧವಾಗಿ ನಿಲ್ತೀವಿ ಅನ್ನೋದುವಾಗ್ಲೂ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಇರ್ಬೇಕು. ನಾನು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಕಾಮೆಂಟ್ ನಿಮಗೆ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಸರ್? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ಅಥವಾ ಯಾಕೆ ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ದೇಶ ವಿರೋಧಿ ಘೋಷಣೆಗಳನ್ನ ಕೂಗ್ತಾ ಇದ್ದ ಸೋಕಾಲ್ಡ್ ಜನ್ಜಿ ಪ್ರತಿಭಟನಾಕಾರರಿಗೆ ಸಪೋರ್ಟ್ ಮಾಡಿದ್ರಿ. ಈಗ ಅದೇ ಜನ್ಜಿ ಅಂತ ಇಟ್ಕೊಂಡ್ಬಿಟ್ಟು ಲಡಾಖ್ ನಲ್ಲಿ ಮಿಲಿಟರಿ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾಳೆ ಯುವತಿ. ನೀವು ಇಲ್ಲಿ ದೇಶ ವಿರೋಧಿ ಘೋಷಣೆಗೆ ಸಪೋರ್ಟ್ ಮಾಡಿದ್ದಕ್ಕೇನೆ ಅಂಥವ್ರೊಬ್ರಿಗೆ ಅಲ್ಲಿ ನಮ್ಮ ಆರ್ಮಿಯನ್ನ, ನಮ್ಮ ಮಿಲಿಟರಿಯನ್ನ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಒಂದು ಪ್ರಬುದ್ಧವಾದ ಹಾಗೆ ಪ್ರಬಲವಾದ ರಾಜಕೀಯ ಪಕ್ಷ ನಾವು ಯಾರನ್ನ ಯಾವ ಕಾರಣಕ್ಕೆ ಸಪೋರ್ಟ್ ಮಾಡ್ತಿದೀವಿ ಅಂತ ಹೇಳಿ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಇಂಥ ಕಾಂಟ್ರಾ ಇಂಡಿಕೇಶನ್ಗಳು ಕಾಣುತ್ತೆ. ಕಾಮೆಂಟ್ ಬಂದಿದ್ದು ನಾನು ಪ್ರಶ್ನೆ ಕೇಳಿದ್ದೆ. ಸ್ಮಿತಾ ಅವರೇ, ಈ ದೇಶದಲ್ಲಿ 1997 ಇಂದ ಈಗ 2012 ವರೆಗೂ ಯಾರ್ಯಾರು ಹುಟ್ಟಿದಾರೋ ಅವರೆಲ್ಲ ಜೆನ್ಜಿ ಕ್ಯಾಟಗರಿಗೆ ಬರ್ತಾರೆ. ಯಾಕಂದ್ರೆ ಈ ಇಂಟರ್ನೆಟ್, ಸ್ಮಾರ್ಟ್ ಫೋನು, ಈ ಯುಗ ಇದು. ಈ ಯುವಕರು ಅತಿ ಉತ್ಸಾಹ, ಆಮೇಲೆ ಅವರಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತೆ, ಒಂದು ಆತುರತೆ ಜಾಸ್ತಿ ಇರುತ್ತೆ, ತಾಳ್ಮೆ ಕಡಿಮೆ ಇರುತ್ತೆ. ಬಟ್ ತಾಳ್ಮೆ ಕಡಿಮೆ ಇರುತ್ತೆ ಅನ್ನೋದ್ ಕಾರಣಕ್ಕಾಗಿ ಅವರು ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡೋದು ಹೆಂಗೆ ಅಂದ್ರೆ ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಪ್ರಶ್ನೆಗಳು ಮಾಡಿದಾಗ ಸರಿಯಾದ ದಾರಿಗೆ ಅವ್ರಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರು ಸರಿಯಾದ ದಾರಿನಲ್ಲೇ ಹೋಗ್ತಾರೆ. ಅದು ಆ ಯುವತಿ ಲಡಾಖ್ ಅಲ್ಲಿ ಯಾಕೆ ಆ 5 ಗಂಟೆಗಳ ಕಾಲ ನಿಲ್ಲಕ್ಕಾಗ್ಲಿಲ್ವಾ, ಆ ತಾಳ್ಮೆ ಕಡಿಮೆ ಆಯ್ತಾ, ಈ ತರದೆಲ್ಲ ಪ್ರಶ್ನೆಗಳು ಬರ್ತವೆ. ನಾನು ಆಕೆ ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ, ಬಟ್ ಹೇಳೋದು ದಾಟಿಗಳು ಕೆಲವು ಈಗಿನ ಮಕ್ಕಳಿಗೆ ಆ ರೀತಿಯಾಗಿ ಬಂದ್ಬಿಟ್ಟಿದೆ. ಆ ತಾಳ್ಮೆ ಕೊರತೆ ಇದೆ, ಅತಿಯಾದ ಹೈಪರ್ ಆಕ್ಟಿವಿಟಿ ಜಾಸ್ತಿ, ಹೈಪರ್ ಎನರ್ಜಿ, ಹೈಪರ್ ಎಂಥ್ಯೂಸಿಯಾಸಮ್ ಇದೆ. ಹಂಗಂತ ಹೇಳಿ ನಾವು ಅವ್ರು ಏನೋ ದೇಶದ್ರೋಹದ ಕೆಲಸ ಮಾಡ್ತಾರೆ ಅಂತ ಹೇಳಿಕ್ ಆಗಲ್ಲ. ಎಲ್ಲೆಲ್ಲಿ ತಪ್ಪು ದಾರಿಗೆ ಹೋಗ್ತಾರೆ, ಅವ್ರಿಗೆ ಮಾಹಿತಿ ಕೊರತೆಯಿಂದ ಎಲ್ಲರೂ ಮಾಡ್ತಾರೆ ಅನ್ನೋದಾದಾಗ ಹೊಣೆಗಾರಿಕೆ ಇರತಕ್ಕಂತಹ ಪ್ರತಿಯೊಬ್ಬ ಜವಾಬ್ದಾರಿತ ನಾಗರಿಕ ಅವ್ರು ಸರಿದಾರಿ ತರಬೇಕು. ನಮ್ದು ಕಾಂಗ್ರೆಸ್ ಪಕ್ಷ, ನಮ್ಮಲ್ಲಿ ಅವ್ರು ಹೇಳಿದಾಗ ಒಂದು ವಿದ್ಯಾರ್ಥಿ ಸಂಘಟನೆ NSU ಅಂತಿದೆ. ಅವರು ಇಷ್ಟು ಇಂಪಲ್ಸಿವ್ ಆಗಿ ಮಾಡ್ಕಲ್ಲ, ಯಾಕಂದ್ರೆ ನಮ್ಮೊಂದು ಚೌಕಟ್ಟು ಹಾಕಿದೀವಿ ನಾವು ಅವ್ರಿಗೆ. ಈ ಚೌಕಟ್ಟಲ್ಲಿ ನೀವು ಬಿಹೇವ್ ಮಾಡಬೇಕು ಅಂತ ಚೌಕಟ್ಟು ಹಾಕಿದೀವಿ. ಆ NSU ಹುಡುಗರು ಯಾವ್ಯಾವ ಪ್ರತಿಭಟನೆ ಮಾಡಬೇಕು ನಾವು ಒಂದು ನಿರ್ಧಾರ ಮಾಡ್ತೀವಿ, ಆತರ ಮಾಡ್ತಾರೆ. ಇವನ್ ABVP ಹಂಗೆ ಮಾಡ್ತಾರೆ, ಬಿಜೆಪಿನಲ್ಲಿ ಮಾಡ್ತಾರೆ ನಾನು ಅನ್ಕೊಂತೀನಿ. ಇವೆಲ್ಲವನ್ನು ಮೀರಿದ್ದ ಜನ ಇದೆಯಲ್ಲ ಈ ದೇಶದಲ್ಲಿ, ನೀವು ಹೇಳಿದಾಗ 38 ಕೋಟಿ ಜನ ಇದಲ್ಲ, ಅವರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಬರುತ್ತೆ. ಅವ್ರಿಗೆ ನಮಗೆ ಮಿಲೇನಿಯಲ್ ಬೂಮರ್ ಟೈಮ್ ಇದ್ದಂಗಲ್ಲ, ಅದು ಒಂದು ದಿನ 12 ಗಂಟೆ ಇಲ್ಲ, ವಿತಿನ್ ಸೆಕೆಂಡ್ಸ್ ಅಲ್ಲಿ ಅವ್ರಿಗೆ ಮಾಹಿತಿ ಬರುತ್ತೆ, ವಿತಿನ್ ಸೆಕೆಂಡ್ಸ್ ಅಲ್ಲಿ ಅವರು ಟ್ರಿಗರ್ ಆಗ್ತಾರೆ, ವಿತಿನ್ ಸೆಕೆಂಡ್ಸ್ ಅಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ. ಆನ್ಲೈನ್ ರಿಯಾಕ್ಟ್ ಮಾಡೋರು ಬೇರೆ, ಮತ್ತೆ ಈ ತರ ಒಂದು CJP ಆಗಿ ಅಥವಾ ಒಂದು ದೊಡ್ಡ ಆಂದೋಲನ ಆಗಿ ರಿಯಾಕ್ಟ್ ಮಾಡೋರು ಬೇರೆ. ಆದ್ರೆ ಅವರು ಆಳೋ ಸರ್ಕಾರಗಳನ್ನ, ವೆದರ್ ಅದು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹೊಣೆಗಾರಿಕೆಯಿಂದ, ಜವಾಬ್ದಾರಿಯಿಂದ ಕೊಡಬೇಕಾಗತ್ತೆ. ಅದು ಇನ್ಕ್ಲೂಡಿಂಗ್ ನಮ್ಮ ಸರ್ಕಾರನು ಸೇರಿ ನಾವು ಹೊಣೆಗಾರಿಕೆಯಿಂದ, ಜವಾಬ್ದಾರಿಯಿಂದ ಅವರಿಗೆ ಉತ್ತರ ಕೊಡಬೇಕಾಗುತ್ತೆ, ತಾಳ್ಮೆಯಿಂದ ಉತ್ತರ ಕೊಡಬೇಕಾಗುತ್ತದೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಮಹಾತ್ಮ ಗಾಂಧಿ 50 ವರ್ಷ ಹೋರಾಟ ಮಾಡಬೇಕಾಗಿ ಬಂತು ಸ್ವತಂತ್ರಕ್ಕೆ. ಈಗ ಹಂಗಿಲ್ಲ, ಅವರು 5 ದಿನದಲ್ಲಿ ಬೇಕು ಅಂತಾರೆ. ಈಗಿನ ಜನ್ಸಿ ಮಹಾತ್ಮ ಗಾಂಧಿ 1942 ಬರ್ಬೇಕಾಗಿ ಬಂತು, ಮಾಡು ಇಲ್ಲವೇ ಮಡಿ ಅಂತ ಹೇಳಕ್ಕೆ, ಸಂಪೂರ್ಣ ಸ್ವರಾಜ್ಯ ಬೇಕು ಅಂತ ಹೇಳಕ್ಕೆ. ಅವ್ರು ಅದು 1920 ಕರೆ ಕೊಟ್ಟಿರಲಿಲ್ಲ ಆ ಮಾತನ್ನ. ಆ ರೀತಿಯ ತಾಳ್ಮೆ ಅವ್ರು 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಈಗಿನ ಜನ್ಸಿಗೆ ಆ ರೀತಿ ಇಲ್ಲ. ಸೊ ನಾವು ಯಾವುದೇ ಸರ್ಕಾರ ಆಗ್ಲಿ ನಮ್ಮ ವ್ಯವಸ್ಥೆಯನ್ನ ನೀಟಾಗಿ ಮಾಡ್ಕೊಬೇಕು. ಅವ್ರು ಕೇಳೋದೇನು,
ವೈಜ್ಞಾನಿಕ ಮನೋಭಾವ, ಸಮಾಜ, ಉದ್ಯೋಗ, ಕೌಶಲ್ಯ, ಶಿಕ್ಷಣ, ಇದಕ್ಕೆ ಅವ್ರು ಒತ್ತು ಕೊಡ್ತಾರೆ. ನಾವು ಅವರನ್ನ ಆ ದಾರಿ ತೆಗೆದುಕೊಂಡು ಹೋದ್ರೆ, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ, ಒಳ್ಳೆ ಶಿಕ್ಷಣ ಕೊಟ್ರೆ, ಕೌಶಲ್ಯ ಕೊಟ್ರೆ, ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಅವ್ರಿಗೆ ಖಂಡಿತವಾಗಿ ಅವ್ರು ಯಾವುದೇ ರೀತಿಯಾದಂತಹ ಸಮಾಜ ವಿರೋಧ ಅಂತ ಅನ್ಸಕ್ಕಾಗಲ್ಲ, ಸರ್ಕಾರ ವಿರೋಧ ಅನ್ಸಕ್ಕಾಗಲ್ಲ. ಆ ರೀತಿಯಾಗಿ ತಾಳ್ಮೆಯಿಂದ ಮಾಡ್ತಾರೆ, ಸಾಧಿರ್ತಾರೆ. ಅದಕ್ಕೆ ಹೊಣೆಗಾರಿಕೆ ನಮ್ದಿದೆ. ನಾವು ಅವ್ರನ್ನ ಬೇರೆ ಟ್ಯಾಗ್ಲೈನ್ ಹಾಕ್ಬಹುದು, ನೀವು ಲಡಾಖ್ ವಿಷಯ ಆಗ್ಬಹುದು, JNU ವಿಷಯ ಹೇಳ್ಬಹುದು ನಾವು, ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಆಗ್ತಾ ಇರ್ತಕ್ಕಂಥ ಶಾಲೆಗಳಿಗೆ ಹೋಗ್ತಾರೆ. ಅವರು ಏನಂದ್ರೆ ಅವ್ರಿಗೆ ಕೆಲವರಿಗೆ, ಎಲ್ಲಾ ಜನತೆಗಳಿಗಿಲ್ಲ, ಕೆಲವರಿಗೆ ಶಿಕ್ಷಣ ಕೌಶಲ್ಯದ ಕೊರತೆ ಇರ್ತದೆ, ಕೆಲವರಿಗೆ ಉದ್ಯೋಗನೇ ಇರಲ್ಲ, ಎಜುಕೇಶನ್ ಆಗಿರೋ ಉದ್ಯೋಗ ಇರಲ್ಲ. ಅವರು ಏನೋ ಒಂದು ಸಮಾಜಕ್ಕೆ ನಾನು ಮಾಡ್ತಾ ಇದ್ದೀನಿ, ಅವ್ರಿಗೆ ಏನ್ ಅನ್ಸುತ್ತೆ, ಐ ಆಮ್ ಡೂಯಿಂಗ್ ಸೋಷಿಯಲ್ ಸರ್ವಿಸ್, ನಾನು ಈ ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅವ್ರಿಗೆ. ನೀವು ಉದ್ಯೋಗ ಕೊಟ್ಟು, ಅವ್ರಿಗೆ ತರಬೇತಿ ಕೊಟ್ಟು, ಅವ್ರಿಗೆ ಕರೆಕ್ಟ್ ಆದ ಮಾರ್ಗ ತಗೊಂಡು ಹೋದ್ರೆ ಖಂಡಿತವಾಗಿ ಅವರು ಈ ದೇಶದ ಆಸ್ತಿನೇ. ಇಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಅವ್ರೇನೋ ಬಾಂಗ್ಲಾದೇಶ ಅಥವಾ ನೇಪಾಳ ವಿಷಯ ಹೇಳ್ತಾರೆ, ಶ್ರೀಲಂಕಾ ವಿಷಯ ಹೇಳ್ತಾರೆ, ಆ ರೀತಿ ಆಗಕ್ಕೆ ನಿಜವಾಗ್ಲೂ ನೀವು ಉದಾಹರಣೆ ಕೊಡ್ಬೇಕಾದ್ರೆ ಹೇಳಿದ್ರಿ ಸರ್, NSUI ಹಾಗೆ ABVP ಪ್ರತಿಭಟನೆ ಮಾಡುವಾಗ ಒಂದು ನಿರ್ದಿಷ್ಟ ಚೌಕಟ್ಟು ನಿರ್ಧಾರ ಆಗಿರುತ್ತೆ. ಈಗ ಜನ್ಸಿಗಳು ಈ ಚೌಕಟ್ಟಿನ ಒಳಗಡೆ ಅವರು ಎಲ್ಲರನ್ನೂ ಜನ್ಸಿ ಅನ್ಬೋದ ನನಗೆ ಗೊತ್ತಿಲ್ಲ ಸರ್. ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡಿದವರು, ಈ ಜೈಪುರದ ಶಾಲೆಗೆ ಹೋದವರು, ಇವರು ಈ ಚೌಕಟ್ಟಿನ ಒಳಗಡೆನೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದೆಯಾ? ಇಲ್ಲ, ಅವ್ರು ನಮ್ಮ ಕಾರ್ಯಕರ್ತರಲ್ಲ. ಏನಂತ ಸಾಮಾನ್ಯ ಆ ವಿದ್ಯಾರ್ಥಿಗಳು, ಆ ಯುವ ಸಮೂಹ ಇದೆಯಲ್ಲ, ಅವರು ಅತಿಯಾದ ಹೈಪರ್ ಆಕ್ಟಿವಿಟಿಯಿಂದ ಬಹಳ ಕಾತರ. ಅವ್ರಿಗೆ ಈಗ ಏನ್ ಸಮಸ್ಯೆಗಳಿದಾವೆ, ಈ ಸಮಾಜದ ಸಮಸ್ಯೆಗಳಿದೆ, ಇವತ್ತೇ ಪರಿಹಾರ ಆಗಬೇಕು, ನಾಳೆ ಅಲ್ಲ, ಮುಂದಿನ ವರ್ಷ ಅಲ್ಲ, ಮುಂದಿನ ದಿನ ಚೌಕಟ್ಟನ್ನು ನೀಡ್ತಿದ್ದಾರೆ. ಅವ್ರ ಚೌಕಟ್ಟು ಹಾಕಲ್ಲ. ಇವಾಗ ನಾವೇನ್ ಮಾಡ್ಬೇಕು, ಸರ್ಕಾರ ಅಥವಾ ಬೇರೆ ಜನಪ್ರತಿನಿಧಿಗಳು ಅಥವಾ ಸಮುದಾಯ ಅಥವಾ ನಾಗರಿಕ ಸಮಾಜ ಏನ್ ಮಾಡ್ಬೇಕು, ನಾವು ಚೌಕಟ್ಟು ಹಾಕಬೇಕು. ಏನಂದ್ರೆ ಈ ಸಮಸ್ಯೆಗಳನ್ನ ಪರಿಹಾರ ಇಮಿಡಿಯೇಟ್ ನಾವೇ ಮಾಡೋಣ. ಈ ಸರ್ಕಾರಗಳು, ನಮ್ಮ ಎಲ್ಲಾ ಸರ್ಕಾರಗಳು ಸೇರ್ಕೊಂಡು ಈ ಸಮಸ್ಯೆಗಳನ್ನ ಇಮಿಡಿಯೇಟ್ ನಾವು ಅಡ್ರೆಸ್ ಮಾಡೋಣ, ನಾವು ಅವ್ರಿಗೆ ಮಾಹಿತಿ ಕೊಡೋಣ, ಸ್ಪಷ್ಟವಾದ ಮಾಹಿತಿ ಕೊಡೋಣ ಅಂತ ಹೇಳಿ ನಾವು ಚೌಕಟ್ಟು ಹಾಕಬೇಕಾಗ್ತದೆ. ಮೀರಿದ ತಾಳ್ಮೆ ಮೀರಿದ ವರ್ತನೆಗಳಿದೆಯಲ್ಲ ನಟರಾಜ್ ಗೌಡ್ರೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಪೊಲಿಟಿಕಲ್ ಲಾಭಕ್ಕೋಸ್ಕರ ಸರಿನಾ ತಪ್ಪಾ ಅಂತ ಹೇಳಿ. ಚೌಕಟ್ಟು ಮೀರ್ತಿದ್ದಾರೆ ಅಂತ ಗೊತ್ತಾದಾಗ ನೀವೇ ಹೇಳ್ದಾಗೆ ವ್ಯವಸ್ಥೆಯನ್ನ ಸರಿಪಡಿಸಬೇಕು, ಚೌಕಟ್ಟನ್ನು ನಾವು ಹಾಕೊಳ್ಬೇಕು ವ್ಯವಸ್ಥೆ ಸರಿಪಡಿಸ್ಕೊಡ್ಲಿಕ್ಕೆ. ಅದನ್ನ ಬಿಟ್ಬಿಟ್ಟು ನೀವು ಮಾಡ್ತಿರೋದೇ ಸರಿ, ನಿಮ್ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿ ಅವ್ರ ಪರವಾಗಿ ನಿಲ್ಲೋದು ಅಥವಾ ಆ ತಾಳ್ಮೆ ಮೀರಿದ ವರ್ತನೆಯನ್ನ ಪೊಲಿಟಿಕಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಸರಿನಾ ತಪ್ಪಲ್ಲ? ಯಾರೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಉದಾಹರಣೆ ಕೊಟ್ಟು ನಮ್ಮ ಪಕ್ಷ ಮಾಡಿದೆ ಅಂತ ಕೇಳ್ತಾರೆ. ಉದಾಹರಣೆ ನಾನು ಕೊಡ್ತೀನಿ. ಈಗ ಒದೆ ತಿಂದಂತಹ ಯುವಕರು ಒದೆ ತಿಂದಿದ್ದಾರೆ, ಒಡೆದಂತವ್ರು ಇದ್ದಾರೆ. ನಾನು ಒಡೆದಂತವ್ರು ಅವರು ಮಾಬ್ ತರ ಆಗಿ ಯಾವ್ದು ಕಲ್ಲು ಹೊಡಿಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾಬ್ ತರ ಆಗಿ ಯಾವ್ದೋ ವಾಹನಗಳು ಹೊಡೆಯುವಂಥದ್ದು ಅದೆಲ್ಲ ತಪ್ಪು. ಅದಕ್ಕೆ ನಾವು ಅವಕಾಶ ಕೊಡಬಾರದು, ಅದನ್ನ ಬೆಂಬಲ ಕೊಡಕ್ ಸಾಧ್ಯ ಆಗಲ್ಲ. ಆದ್ರೆ ಒದೆ ತಿಂದಂತ ಅನ್ಯಾಯಕ್ಕೊಳಗಾದವರಿಗೆ ಬೆಂಬಲ ಕೊಡಬೇಕಾಗ್ತದೆ, ಅವ್ರ ಪರ ನಿಲ್ಬೇಕಾಗ್ತದೆ, ಎಂಟೈರ್ ಸಮುದಾಯದ ಪರವಾಗಿ ನಿಲ್ಬೇಕಾಗ್ತದೆ, ಎಂಟೈರ್ ಜನತೆಯ ಪರವಾಗಿ ನಿಲ್ಬೇಕಾಗ್ತದೆ. ತಪ್ಪು ಮಾಡೋರ್ನ ತಪ್ಪು ಮಾಡಬೇಡ ಅಂತ ಹೇಳ್ಬೇಕಾಗ್ತದೆ, ಸರಿ ಮಾಡಿದವ್ರ ನೀವು ಸರಿ ಮಾಡಿದ್ಯಾ, ನಿಮ್ ಜೊತೆ ನಾನು ಇದ್ದೀನಿ ಅಂತ ನಾವು ಹೇಳ್ಬೇಕಾಗ್ತದೆ. ಉದಾಹರಣೆ ನೆನ್ನೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ನೀವು ಹೇಳಿದ್ರಿ, 6 ಗಂಟೆ ಆದ್ರೆ ಅವರು ಸ್ಟೇಷನ್ ಮುಂದೆ ಕುಳಿತಿದ್ರು. ಯಾಕಂದ್ರೆ ಹೊಣೆಗಾರಿಕೆ ಏನು, ಪೊಲೀಸ್ದು ಒಂದು FIR ಆಗ್ತಾರೆ, ಆಮೇಲೆ ತನಿಖೆ ಮಾಡಿ ಬೇರೆ ವಿಷಯ. ಜಾರ್ಖಂಡ್ಗೆ ಯಾಕೆ ಹೋಗ್ಲಿಲ್ಲ, KPSCಗೆ ಯಾಕೆ ಬರ್ಲಿಲ್ಲ, ನಾನು ಅದಕ್ಕೆ ಕೇಳ್ತಿರೋದು ಸರ್. ರಾಜಕೀಯ ಪಕ್ಷಗಳ ನನ್ನ ಪ್ರಶ್ನೆ ಇದ್ದಿದ್ದಿಷ್ಟೇ ಸರ್, ತಮ್ಮ ರಾಜಕೀಯ ಪಕ್ಷಗಳ ಸಿದ್ಧಾಂತಕ್ಕೆ ಅನುಗುಣವಾಗಿ, ರಾಜಕೀಯ ಲಾಭಕ್ಕೆ ಅನುಗುಣವಾಗಿ ನಾವು ನಮ್ಮ ಚೌಕಟ್ಟನ್ನ ಮೀರಿ ಈ ಚೌಕಟ್ಟು ಮೀರಿದವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಪ್ರಶ್ನೆಗಳು ಬರುತ್ತೆ. ನಿಮಗೆ ಅಲ್ಲಿ ಆ ವಿದ್ಯಾರ್ಥಿ ಮಾತ್ರ ವಿದ್ಯಾರ್ಥಿ ಅನ್ಸದ್ನ, ಆತ ಮಾತ್ರ ಜನ್ಸಿ ಅನ್ಸದ್ನ, KPSC ಅವರು ಲಾಠಿ ಎಟ್ಟಿದ್ದಾರೆ, PSI ಪರೀಕ್ಷೆಯಲ್ಲೂ ಕೂಡ ಲಾಠಿ ಎಟ್ಟಿದ್ದಾರೆ. ಇಂಥವ್ರ ಪರವಾಗಿ ರಾಹುಲ್ ಗಾಂಧಿ ಅವರು ಯಾಕೆ ಬರ್ಲಿಲ್ಲ? ಜಾರ್ಖಂಡ್ ವಿಚಾರವಾಗಿ ಒಂದು ಟ್ವೀಟ್ ಮಾಡಿದ್ ಬಿಟ್ರೆ ರಾಹುಲ್ ಗಾಂಧಿ ಯಾಕೆ ಬರ್ಲಿಲ್ಲ? ನಾನು ಮೊದಲ ಪ್ರಶ್ನೆಯಲ್ಲಿ ರಾಹುಲ್ ಗಾಂಧಿ ಮೆನ್ಷನ್ ಮಾಡಿಲ್ಲ. ನೋಡಿ, ಅಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ದಾರೆ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಕರೆ ಕೊಡ್ತಾರೆ, ರಾಹುಲ್ ಗಾಂಧಿ ಅವರ ಪ್ರತಿನಿಧಿಯಾಗಿ, ರಾಹುಲ್ ಗಾಂಧಿ ರೆಪ್ರೆಸೆಂಟ್ ಮಾಡುವ ಪಕ್ಷದ ಒಂದು ಕಾರ್ಯಕರ್ತನಾಗಿ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ನಾನು ಇಲ್ಲಿ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಯುವಕರ ಪರವಾಗಿ ನಾವು ನಿಂತಿದ್ದೀವಿ. ನಾವು ಸರ್ಕಾರಕ್ಕೆ ನಾವು ಆಲ್ರೆಡಿ ಮನವಿ ಮಾಡಿದ್ದೀವಿ, ಬಹಳಷ್ಟು ಸಲ ಭೇಟಿ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಬಹಳ ಸಲ ಭೇಟಿ ಮಾಡಿದ್ವಿ. ಇದೇ ಹುಡುಗರನ್ನ ಯಾರು ಪ್ರತಿಭಟನೆ ಮಾಡಿದ್ರು ಅದೇ ಹುಡುಗರು ಕರ್ಕೊಂಡು ಭೇಟಿ ಮಾಡಿದ್ದೀವಿ. ಏನು ಅವರ ಆಗ್ರಹ ಇದೆ, ಪಾರದರ್ಶಕತೆಗೆ ಕೇಳ್ತಾ ಇದ್ದಾರೆ ಅವರು, ಅವ್ರೇನು ಜಾಬ್ಗಳನ್ನ ಕೇಳ್ತಾರೆ ಅವ್ರ ಕೊಡಿ ಅಂತ ಕೇಳಿ ನಾವು ಡಿಮ್ಯಾಂಡ್ ಮಾಡಿದೀವಿ. ಸೊ ನಾವು ಇವರ ಪರ ನಿಲ್ಲಬೇಕು, ಅದು ಇನ್ಕ್ಲೂಡಿಂಗ್ ನನ್ನ ಸೇರಿ. ನಾನು ಅದರಿಂದ ಪಲಾಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲೂ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಅವರು ಜನ್ಸಿನೇ, ಅವರು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ, ಅಲ್ಲೂ ಹೋರಾಟ ಮಾಡೋರು ಜನ್ಸಿಗಳು ಅವರು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ. ಎಲ್ಲರ ಪರ ನಾವು ನಿಂತ್ಕೋಬೇಕಾದ್ರು ಸೆಲೆಕ್ಟಿವ್ ಅಲ್ಲ.